ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೈತಾಸ್ ಲಾಕ್ಸ್ ಅಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ನಿಮ್ಗೋಸ್ಕರ ಕೆಲವೊಂದು ಟಿಪ್ಸ್ನ ನಾನು ಇಲ್ಲಿ ತಂದಿದ್ದೀನಿ. ಈ ಥರ ಟಿಪ್ಸ್ನ ನೀವು ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಮ ಬಟ್ಟೆ ಆಗಿರ್ಬೋದು, ಅಥವಾ ದಾರನ ಯಾವ ಥರ ಸ್ಟೋರ್ ಮಾಡಿರಬೇಕು, ಅಥವಾ ಹಳೆ ಆಟ ಸಾಮಾನ ಯಾವ ಥರ ನಾವು ಯೂಸ್ ಮಾಡ್ಬೋದು, ಮತ್ತೆ ಪೊರ್ಕೆ ಮೇಲೆ ಅರ್ಶಿನ ಹಾಕೋದ್ರಿಂದ ಏನು ಯೂಸು, ಮತ್ತೆ ಬೆಳ್ಳುಳ್ಳಿ ಯಾವ ಥರ ಈಸಿಯಾಗಿ ಬಿಡಿಸ್ಕೊಬೋದು, ಈ ಥರ ಕೆಲವೊಂದು ಟಿಪ್ಸ್ನ ನಾನು ತಂದಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಮೊದಲನೇದಾಗಿ ಬಟ್ಟೆ ತಗೊಂಡಿದ್ದೀನಿ. ಬಟ್ಟೆ ಅಂದ್ರೆ ನಾವು ಫಂಕ್ಷನ್ಸ್ಗೆ ಅಲ್ಲಿ ಇಲ್ಲಿ ಹಾಕೊಂಡು ಹೋಗಿರ್ತೀವಿ, ಅದು ತುಂಬಾ ಸ್ವೆಟ್ಟಿಂಗ್ ಆಗ್ಬಿಟ್ಟು ತುಂಬಾನೇ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಪದೇ ಪದೇ ವಾಶ್ ಮಾಡಕ್ ಆಗೋದಿಲ್ಲ. ಪದೇ ಪದೇ ವಾಶ್ ಮಾಡೋದ್ರಿಂದ ಅದು ತುಂಬಾ ಶೇಡ್ ಆಗ್ಬಿಡುತ್ತೆ. ಮತ್ತೆ ಬಿಸಿಲಲ್ಲಿ ತುಂಬಾ ಹೆಚ್ಚಾಗಿ ಹಾಕಿದ್ರು ಸಹ ಅದು ತುಂಬಾನೇ ಒಂಥರ ಅದು ಶೇಡ್ ಆಗ್ಬಿಡುತ್ತೆ. ಮತ್ತೆ ಬಟ್ಟೆ ಪದೇ ಪದೇ ಒಗೆಯೋದ್ರಿಂದ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೋಡಿ, ಅದಕ್ಕೆ ನಾನು ನಿಮ್ಗೆ ಇಲ್ಲೊಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಈ ತರ ನೀವು ಮಾಡಿಡೋದ್ರಿಂದ ನಿಮ್ ಸ್ವೆಟ್ಟಿಂಗ್ ಸ್ಮೆಲ್ಲು ಇರೋದಿಲ್ಲ, ಬಟ್ಟೆನೂ ಫ್ರೆಶ್ ಆಗಿರುತ್ತೆ. ನೋಡಿ, ನಾನು ಇಲ್ಲಿ ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ. ಈ ತರ ಸೋಡಾನ ನೀವು ಎಲ್ಲ ಬಟ್ಟೆ ಮೇಲೆ ಪೂರ್ತಿ ಇದನ್ನ ಈ ತರ ಹಾಕೊಳ್ಳಿ ನೀಟಾಗಿ. ಮತ್ತೆ ಎಲ್ಲೆಲ್ಲಿ ನಿಮ್ಗೆ ಸ್ಮೆಲ್ ಅನ್ಸುತ್ತೋ ಅಲ್ಲೆಲ್ಲ ನೀಟಾಗಿ ಹಾಕೊಂಡು ಈ ತರ ನೀಟಾಗಿ ಸ್ವಲ್ಪ ಲೈಟ್ ಆಗಿ ಈ ತರ ರಬ್ ಮಾಡಿ ಈ ತರ ನೀವು ಮಾಡಿ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಸ್ವೆಟ್ ಏನೇ ಇದ್ರು ಅದು ನೀಟಾಗಿ ಎಳ್ಕೊಂಡ್ಬಿಟ್ಟಿರುತ್ತೆ. ಯಾವುದೇ ತರ ಸ್ಮೆಲ್ ಏನು ಇಲ್ದಿರಾ ಇದು ತುಂಬಾ ಚೆನ್ನಾಗಿ ನಿಮ್ ಬಟ್ಟೆ ಫ್ರೆಶ್ ಆಗಿ ನೀವು ಮೊದಲು ಹೇಗಿತ್ತು ಬಟ್ಟೆ ಅದೇ ತರ ಆಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈ ತರ ನೀವು ಯೂಸ್ ಮಾಡಿ ಹಾಕೊಳ್ಳೋದ್ರಿಂದ ಯಾವುದೇ ತರ ಸ್ಮೆಲ್ ಬರೋದಿಲ್ಲ. ನೀಟಾಗಿ ಈ ತರ ನೀವು ಫೋಲ್ಡ್ ಮಾಡಿಟ್ರು ಸಹ ನಿಮ್ ಬಟ್ಟೆ ನೀಟಾಗಿ ಫ್ರೆಶ್ ಆಗೇ ಇರುತ್ತೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾನು ನಿಮ್ಗೆ ದಾರ ತಿಳಿಸ್ಕೊಡ್ತೇನೆ. ದಾರನ ನಾವು ಈ ತರ ಬಾಕ್ಸಸ್ ಅಲ್ಲಿ ಹಾಕಿರೋದ್ರಿಂದ ಏನಾಗುತ್ತೆ ಅಂದ್ರೆ ಸಿಕ್ಕಿಡ್ಬಿಡುತ್ತೆ, ಒಂದಕ್ಕೊಂದು ಸಿಕ್ಕಿಡ್ಬಿಡುತ್ತೆ. ಮತ್ತೆ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ದಾರನ ಹಾಗೆ ನಾವು ಇದ್ ಮಾಡಕ್ ಹೋದ್ರೆ ಅದು ನಮ್ ಕೈಗೆ ಬೇಗ ಸಿಗಲ್ಲ, ಕಾಣೋದ್ ಸಹ ಇರೋದಿಲ್ಲ. ದಾರದ ಒಂದು ಕಡೆ ತುದಿನ ನಾವು ಹುಡುಕ್ಬೇಕಂದ್ರೆ ಕೆಲವ್ರಿಗೆ ಕಾಣೋದಿಲ್ಲ. ಅಂತವ್ರಿಗೆಲ್ಲ ನಾನು ಈಸಿ ಟ್ರಿಕ್ಸ್ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಂದ್ ಚಾಕಲ್ಲಿ ಇದನ್ನ ಈ ತರ ಕಟ್ ಮಾಡ್ಕೊಳ್ರಿ. ಈ ತರ ಕಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ನಾವು ದಾರನ ಸೇರ್ಸಿಡೋದ್ರಿಂದ ಅದು ನಮ್ಗೆ ನೀಟಾಗಿ ಅಲ್ಲೇ ಇರುತ್ತಲ್ವಾ ದಾರ. ನೋಡಿ, ಆ ತರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ತರ ಕಟ್ ಮಾಡ್ಕೊಂಡು ಅಲ್ಲಿ ದಾರನ ಸೇರ್ಸಿಟ್ರೆ ನೀವು ಯಾವಾಗ ಬೇಕಾದ್ರೂ ಅದನ್ನ ನೀಟಾಗಿ ಈಸಿಯಾಗಿ ನೀವು ದಾರನ ತಗೊಬೋದು. ಮತ್ತೆ ಅದ್ರ ಜೊತೆ ನೀವು ನೀಡಲ್ ಸಹ ಅದರಲ್ಲೇ ಸೇರ್ಸಿಡ್ಬೋದು. ಈ ತರ ಸೇರ್ಸಿಡೋದ್ರಿಂದ ನೀವು ದಾರನ ಈಸಿಯಾಗಿ ನೀವು ತೆಗಿಯೋಕ್ಕಾಗತ್ತೆ. ಮತ್ತೆ ಯಾವ್ದು ಒಂದಕ್ಕೊಂದು ಸಿಕ್ಕಿಡಿದೀರಾ ನೀಟಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ತರ ನಾನು ಹಾಕಿ ತೋರಿಸಿದ್ದೀನಲ್ಲ, ಆ ತರ ಸೆಂಟ್ರಲ್ ಹಾಕಿ ನೀವು ಈ ತರ ಇಡೋದ್ರಿಂದ ನಿಮ್ ದಾರ ಒಂದಕ್ಕೊಂದು ಅದು ಗಂಟಕ್ ಕಟ್ಟೋದಿಲ್ಲ, ಮತ್ತೆ ನೀಟಾಗಿರುತ್ತೆ. ನೀವು ತೆಗಿಯಕ್ ಸಹ ತುಂಬಾನೇ ಈಸಿ ಆಗುತ್ತೆ. ಅಲ್ಲಿ ಈ ತರ ಬೆರಳು ಇಟ್ಬಿಟ್ಟು ಈ ತರ ನೀಟಾಗಿ ತೆಗ್ದಿದ್ದೀರಂದ್ರೆ ನೀವು ನೀಟಾಗಿ ಈಸಿಯಾಗಿ ಅದನ್ನ ತೆಗೆದು ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾನು ನಿಮ್ಗೆ ತಿಳಿಸೋ ಆಟ ಸಾಮಾನ ನಾವೇನ್ ಮಾಡ್ತೀವಿ, ವೇಸ್ಟ್ ಮಾಡ್ತೀವಿ, ಆಗಾಗ ಬಿಸಾಕ್ತಿವಿ. ಆ ತರ ಬಿಸಾಡ್ದಿರ ನಾವ್ ಏನ್ ಮಾಡ್ಬೇಕಂದ್ರೆ ಈ ಆಟ ಸಾಮಾನ ಮಕ್ಳು ದೊಡ್ಡದಾದ್ರೆ ಈ ತರ ಆಟ ಸಾಮಾನು ವೇಸ್ಟ್ ಆಗುತ್ತೆ. ವೇಸ್ಟ್ ಆಗ್ದಿರ ನೋಡಿ ಫ್ರೆಂಡ್ಸ್, ಈ ತರ ನೀವು ಯೂಸ್ ಮಾಡೋದ್ರಿಂದ ನೀವು ಇದನ್ನ ಸಹ ಯೂಸ್ ಮಾಡ್ಕೋಬಹುದು. ಇದ್ರ ಮೇಲೆ ನಾವು ಸೋಪ್ನ ಸೋಪ್ ಪೆಟ್ಟಿಯಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀರೆಲ್ಲ ಹೋಗಿ ಅದು ತುಂಬಾ ಒಂಥರ ಬೇಗ ಸೋಪ್ ಒಂಥರ ಆಗುತ್ತೆ. ಈ ತರ ಇಡೋದ್ರಿಂದ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ನಿಮ್ಗೆ ಇನ್ನೊಂದು ಟಿಪ್ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಪರ್ಕೆ ಮೇಲೆ ಅಲ್ಲಲ್ಲಿ ಕೂರ್ಸೋದ್ರಿಂದ ಏನಾಗುತ್ತೆ ಅಂದ್ರೆ ಕ್ಲೀನ್ ಮಾಡಿದಾಗ ಅಲ್ಲಿ ಇರುವೆಗಳೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇರುವೆಗಳು ಮತ್ತೆ ಚಿಕ್ಕ ಚಿಕ್ಕ ಹುಳ ಏನಾದ್ರೂ ಬರ್ತಾ ಇರುತ್ತೆ. ಅದ್ರ ಮೇಲೆ ಬರ್ದಿರ ಇರ್ಬೇಕಂದ್ರೆ ಇರುವೆ ಎಲ್ಲ ಬೇಗ ಹೊಟ್ಟೋಗ್ಬೇಕಂದ್ರೆ ನಾವ್ ಈ ತರ ಅರ್ಶಿನ ಮತ್ತೆ ಸ್ವಲ್ಪ ಟಾಲ್ಕಮ್ ಪೌಡರ್ ಇರುತ್ತಲ್ಲ, ನಿಮ್ಮ ಮನೆಯಲ್ಲಿ ಯಾವ್ದೇ ಎಕ್ಸ್ಪೈರ್ಡ್ ಆಗಿರೋ ಪೌಡರ್ ಅಥವಾ ಯಾವ್ದೇ ಪೌಡರ್ ಇದ್ರು ಈ ತರ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಇರುವೆಗಳು ಆ ತರ ಏನೇ ಇದ್ರು ತುಂಬಾ ಹೊಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್. ಈ ತರ ನೀವು ಮಾಡೋದ್ರಿಂದ ಈಗ ನಮ್ಮ ಮನೆಗಳಲ್ಲಿ ಆ ಸ್ವೀಟ್ಸ್ ಅವು ಇವು ಬೀಳ್ಸಿದಾಗ ನಾವು ಗುಡ್ಸಿದ್ರೆ ಏನಾಗುತ್ತೆ, ಇರುವೆ ಎಲ್ಲ ಬಂದ್ಬಿಡುತ್ತೆ. ಈ ತರ ಬರ್ದಿರ ನೀಟಾಗಿರ್ಬೇಕಂದ್ರೆ ನೋಡಿ ಫ್ರೆಂಡ್ಸ್, ಈ ತರ ನೀವು ಅರ್ಶಿನ ಮತ್ತೆ ಪೌಡರ್ ಯೂಸ್ ಮಾಡೋದ್ರಿಂದ ಮತ್ತೆ ಪೌಡರ್ ಅಲ್ಲಿ ಸ್ಮೆಲ್ ಇರುತ್ತಲ್ಲ, ಅದಕ್ಕೆ ಯಾವುದೇ ತರ ಹುಳುಗಳು ಸಹ ಬರೋದಿಲ್ಲ ಫ್ರೆಂಡ್ಸ್. ಇರುವೆಗಳು ಸಹ ನೀಟಾಗಿ ಹೋಗುತ್ತೆ. ಮತ್ತೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ ನೋಡಿ, ನಾವು ಉಗುರಲ್ಲಿ ಬಿಡಿಸಿದ್ರೆ ಕೆಲವ್ರಿಗೆ ಉಗುರು ಅಂದ್ರೆ ತುಂಬಾ ಇಷ್ಟ ಇರುತ್ತೆ, ಉಗುರು ಕಿತ್ತೋಗುತ್ತೆ ಅಂತ ತುಂಬಾನೇ ಫೀಲ್ ಆಗ್ತಾರೆ. ಉಗುರು ಕಿತ್ತೋಗ್ದಿರಾ ನಾವು ಯಾವ ತರ ಈಸಿಯಾಗಿ ಬಿಡಿಸ್ಕೋಬೇಕಂತ ನೋಡಿ, ಈ ತರ ನೀವು ಲೈಟ್ ಆಗಿ ಮೇಲೆ ಮೇಲೆ ಸ್ವಲ್ಪ ನೀಟಾಗಿ ಬಿಡಿಸ್ಕೊಳ್ಳಿ. ಜಾಸ್ತಿ ಬೇಡ, ಸ್ವಲ್ಪ ಲೈಟ್ ಆಗಿ ಬಿಡಿಸ್ಕೊಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಾಂದ್ರೆ ನಾವು ಉಗುರಲ್ಲೇ ನೀಟಾಗಿ ತೆಗಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಉಗುರು ಒಳಗಡೆ ಸೇರ್ಕೊಂಡು ನೋವು ಸಹ ಆಗ್ತಿರತ್ತೆ. ಸೊ ಆ ತರ ಏನು ಇಲ್ದಿರ ನಾನು ನಿಮ್ಗೆ ಇಲ್ಲಿ ಈಸಿ ಟ್ರಿಕ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ತರ ನೀವು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ನೀಟಾಗಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ನೀವು ಸ್ಟೋರ್ ಮಾಡಿಕೊಂಡ್ರೆ ಫ್ರಿಡ್ಜ್ ಅಲ್ಲಿ ತುಂಬಾ ದಿನಾನೇ ನೀವು ಇದನ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ತರ ನಾನು ಸ್ವಲ್ಪ ಮೇಲ್ಮೇಲೆ ಬಿಡಿಸ್ಕೊಂತಾ ಇದ್ದೀನಿ. ಅಂದ್ರೆ ನಾನೇನು ಉಗುರಲ್ಲಿ ತೆಗಿತಾ ಇಲ್ಲ, ಸುಮ್ನೆ ಮೇಲ್ಮೇಲೆ ಈ ತರ ಬಿಡಿಸ್ಕೊಂತಾ ಇದ್ದೀನಿ. ಈ ತರ ಬಿಡಿಸ್ಕೊಂಡು ನಾವ್ ಏನ್ ಮಾಡ್ಬೇಕಂದ್ರೆ ಒಂದು ಕವರ್ ಅಲ್ಲಿ ಇದನ್ನ ಹಾಕೊಬೇಕು. ಕವರ್ ಅಲ್ಲಿ ಹಾಕೊಂಡು ನಿಮ್ ಮನೆಯಲ್ಲಿ ಯಾವ್ದಾದ್ರು ಹಳೆ ಚಾರ್ಜರ್ ಇರುತ್ತಲ್ಲ, ಚಾರ್ಜರ್ದು
ಚಾರ್ಜರ್ ವೈರ್ ತೆಗೆದ್ಬಿಟ್ಟು ಅದ್ರ ಮೇಲೆ ಭಾಗ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಈ ಥರ ಅಂದ್ಕೋಬೇಕು. ಈ ಥರ ಅಂದ್ಕೊಳ್ಳೋದ್ರಿಂದ ಅದೇನು ಪೂರ್ತಿ ನಾವು ಜೋರಾಗಿ ಪ್ರೆಷರ್ ಕೊಟ್ಟು ಅನ್ನಲ್ಲ, ಸೊ ಅದೇನು ಮೆತ್ತಗೂ ಸಹ ಆಗೋದಿಲ್ಲ, ನೀಟಾಗಿ ಹಾಗೆ ಇರುತ್ತೆ. ಈ ಥರ ನಿಧಾನ ಈ ಥರ ಅನ್ನೋದ್ರಿಂದ ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ಸ್ಟೀಲ್ದು ಟೀ ಸೋಸಲ್ಲಿ ಇರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ಸಹ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನೀಟಾಗಿ ಹೊಟ್ಟೆಲ್ಲ ಸಪ್ರೇಟಾಗಿ ತುಂಬ ಸಾಫ್ಟಾಗಿ ಆಗಿಬಿಟ್ಟಿರುತ್ತೆ. ಅಕಸ್ಮಾತ್ ಒಟ್ಟು ಇದ್ರೂ ಸಹ ತುಂಬ ಸಾಫ್ಟಾಗಿ ಆಗಿಬಿಡುತ್ತೆ. ಮತ್ತು ನೀವು ಈಸಿಯಾಗಿ ಇದನ್ನು ತೆಗೆದುಕೊಬೋದು ಫ್ರೆಂಡ್ಸ್. ಈ ಥರ ನೀವು ಯೂಸ್ ಮಾಡೋದ್ರಿಂದ ನೀವು ಬೆಳ್ಳುಳ್ಳಿನ ಬೆರಳಲ್ಲಿ ಕೈಯಲ್ಲಿ ಬಿಡಿಸೋ ಅಷ್ಟೇ ಇರೋದಿಲ್ಲ, ನೀವು ಈಸಿಯಾಗಿ ಸಾಫ್ಟಾಗಿ ಇದನ್ನೆಲ್ಲ ನೀಟಾಗಿ ತೆಗಿಬೋದು. ನೋಡಿ ಫ್ರೆಂಡ್ಸ್, ನಾನು ಎರಡರಲ್ಲಿ ಮಾಡಿದ್ದೀನಲ್ಲ, ಸೊ ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡಿ ಹೊಟ್ಟೆಲ್ಲ ಸಪ್ರೇಟ್ ಆಗಿಬಿಟ್ಟಿದೆ. ಈ ಥರ ಮಾಡಿಕೊಂಡ್ರೆ ನಿಮಗೆ ಸಹ ತುಂಬಾ ಬೇಗ ಬೆಳ್ಳುಳ್ಳಿನ ಬಿಡಿಸ್ಬೋದು. ಬೆಳ್ಳುಳ್ಳಿ ಬಿಡಿಸೋದೇ ಕೆಲವ್ರಿಗೆ ತುಂಬಾ ದೊಡ್ಡ ಕೆಲಸ ಆಗಿಬಿಟ್ಟಿರುತ್ತೆ, ಅಂದರೆ ಅದು ಬಿಡ್ಸೋಕ್ಕಾಗಲ್ಲ ಅಂತ. ಅದು ಈ ಥರ ನೀವು ಈಸಿ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ನಿಮಗೆ ಉಗುರು ಸಹ ಕಟ್ ಆಗೋದಿಲ್ಲ. ಮತ್ತು ಈಸಿಯಾಗಿ ನೋಡಿ ಎಲ್ಲ ಎಷ್ಟು ನೀಟಾಗಿ ಬಂದ್ಬಿಟ್ಟಿದೆ. ಅಕಸ್ಮಾತ್ ಬಂದಿಲ್ಲ ಅಂದರೂ ಸಹ ಅದು ಹಿಂದೆ ಆ ಥರ ಇದ್ದರೆ ನೋಡಿ, ನೀವು ನಿಧಾನ ಈ ಥರ ಅಂದರೂ ಸಹ ಅದು ನೀಟಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ಈ ಥರ ನೀವು ಯೂಸ್ ಮಾಡೋದ್ರಿಂದ ನೀವು ಮನೆಯಲ್ಲಿ ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿ ನೀವು ನೀಟಾಗಿ ಬೆಳ್ಳುಳ್ಳಿನ ಬಿಡಿಸ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇದೇ ಥರ ಇನ್ನೂ ಹೆಚ್ಚಾಗಿ ವಿಡಿಯೋಸ್ ಮಾಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.